ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, BDLCO ಬೇಸಿಕ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಜೇಷನ್ ಸಬ್ಜೆಕ್ಟ್ ಫಸ್ಟ್ ಇಯರ್ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚ್ನವ್ರಿಗೆ, ಸಾಕಷ್ಟು ಬ್ರಾಂಚ್ನವ್ರಿಗೆ ಈ ಸಬ್ಜೆಕ್ಟ್ ಕಾಮನ್ ಆಗಿದೆ. ಈ ಸಬ್ಜೆಕ್ಟ್ದು ಪಾಸಿಂಗ್ ಅಷ್ಟೇ ಅಲ್ಲದೆ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಮಿನಿಮಮ್ 70 to 80 ಮಾರ್ಕ್ಸ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್ ಯಾವ ಬರ್ತಾವೆ ನಿಮಗೆ, ಪಕ್ಕಾ 70 to 80 ಮಾರ್ಕ್ಸ್ ಕ್ವಶನ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬಹಳ ಹೆಲ್ಪ್ ಆಗ್ತೈತಿ. ಮತ್ತು ಲಾಸ್ಟ್ ಮಿನಿಟ್ ರಿವಿಷನ್, ಸೊ ಎಂಟಿಗೆ ನಿಮಗೆ ರಿವಿಷನ್ ಮಾಡ್ಕೊಳ್ಳಿಕ್ಕೂ ಬಹಳ ಹೆಲ್ಪ್ ಆಗ್ತೈತಿ. ಓಕೆ, ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ನಾನು ಒಂದು ಲಿಸ್ಟ್ ಮಾಡಿದ್ದೀನಿ, ಟೇಬಲ್ ಲಿಸ್ಟ್ ಮಾಡಿದ್ದೀನಿ. 3 ಕ್ವಶನ್ ಪೇಪರ್, ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್, ಸಿಲಾಬಸ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಈಗಾಗಲೇ ನಾನು ನಿಮಗೆ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು TT ವೆಬ್ಸೈಟ್ಲಿಂದ, ಮತ್ತು ಯಾವುದು ಪಾಸ್ ಮಾಡ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ, ಯಾವೆಲ್ಲ ಕ್ವಶನ್ಸ್ ನೀವು ಪ್ರಿಪೇರ್ ಮಾಡ್ಕೋಬೇಕಂಥೇಳಿ ಈಗಾಗಲೇ ಒಂದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಫಸ್ಟ್ ವಾಚ್ ಮಾಡಿ ನಿಮಗೆ ಕ್ವಶನ್ ಪೇಪರ್ ವಿತ್ ಸಿಲಾಬಸ್ ಎಲ್ಲ ಮಾಹಿತಿನೂ ಸಿಗ್ತೈತೆ ನಿಮಗೆ. ಸೊ ಇಲ್ಲಿ ನಾನು ಅವು 3 ಕ್ವಶನ್ ಪೇಪರ್, 3 ಕ್ವಶನ್ ಪೇಪರ್ಸ್ QP1, QP2, QP3 ಅಂತ ಹೇಳಿ ಇಲ್ಲಿ ನಾನು ಟೇಬಲಲ್ಲಿ ತೊಗೊಂಡಿನಿ. 3 ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಅಂತಂತ ಹೇಳಿ ಲಿಸ್ಟ್ ಮಾಡಿದ್ದೆ. ಇವನ್ ಮಾತ್ರ ನೀವು ಪಕ್ಕಾ ಮಿಸ್ ಮಾಡದೆ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಇವು ಭಾಳ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿ ನಿಮಗೆ ಎಕ್ಸಾಮ್ನಲ್ಲಿ ಬರ್ತಾವೆ. ಓಕೆ, ಸೊ ಇವು ಯಾವ ಅಂತಂತ ಹೇಳಿ ಇಲ್ಲಿ ಟೇಬಲ್ ಇದೆ ನೋಡ್ರಿ. ಸೊ ಪಾಸಿಂಗ್ ಅಶ್ಯೂರ್ಡ್ ಕ್ವಶನ್ ಬ್ಯಾಂಕ್, ಇದು ಒಂದು ಕ್ವಶನ್ ಬ್ಯಾಂಕ್ ಇದ್ದಂಗೆ, ಇವನ್ ಪಕ್ಕ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತೈತಿ. ಹೈ ವೇಟೇಜ್ ರಿಪೀಟೆಡ್ ಕ್ವಶನ್ಸ್ ಯಾವ ಅಂದರೆ 3 minutes, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಇವೆಲ್ಲ ಕ್ವಶನ್ಸ್ ಕೇಳಿದಾರೆ ನಿಮಗೆ. ಯಾವ ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ 2 ಮತ್ತು ಕ್ವಶನ್ ಪೇಪರ್ 3 ಅಂತೇಳಿ ಮಾಡೆಲ್ 3 ಕ್ವಶನ್ ಪೇಪರ್ಸ್ ನಿಮ್ಗೆ ಈಗಾಗಲೇ ಶೇರ್ ಮಾಡಿದ್ದಿಲ್ಲ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಓಕೆ, ಸೊ ಫಸ್ಟ್ ಇಲ್ಲಿ ನೋಡಿರಿ, ಫುಲ್ ಕ್ವಶನ್ ಇದೆ ಇಲ್ಲಿ. ಫಸ್ಟ್ ಎಕ್ಸ್ಪ್ಲೇನ್ ಹೌ a NAND gate can be used to build an AND gate. So NAND gate is a universal gate. ಅದನ್ನು ಯೂಸ್ ಮಾಡ್ಕೊಂಡು ನೀವು ಬೇರೆ ಗೇಟ್ಸ್ ಎಲ್ಲ, ಬೇಸಿಕ್ ಗೇಟ್ಸ್ ಎಲ್ಲ ಬಿಲ್ಡ್ ಮಾಡ್ಬೋದು, ಆ್ಯಂಡ್ ಆರ್ ಅವನ್ನೆಲ್ಲ ಬಿಲ್ಡ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಕ್ವಶನ್ ನಾರ್ಮಲಿ ಕೇಳ್ತಾರ. ಸೊ 3 ಮಾರ್ಕ್ಸ್ ಇವು ಕೇಳಿದಾರ. ಸೊ 2 times ಇದು ರಿಪೀಟ್ ಆಗಿದೆ ನೋಡ್ರಿ. ಕ್ವಶನ್ ಪೇಪರ್ ಮಾಡೆಲ್ 1ದಲ್ಲಿ ಮತ್ತು ಮಾಡೆಲ್ 2ದಲ್ಲಿ ರಿಪೀಟ್ ಆಗಿದೆ ಇದು. ನೆಕ್ಸ್ಟ್ ಕಂಪೇರ್ SOP ಆ್ಯಂಡ್ POS ಎಕ್ಸ್ಪ್ರೆಷನ್ ವಿತ್ ಎಕ್ಸಾಂಪಲ್. ಸೊ ಇದು 3 ಮಾರ್ಕ್ಸ್ ಕೇಳ್ತಾರ. ಇದು 2 ಕ್ವಶನ್ ಪೇಪರ್ದಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಆ್ಯಂಡ್ ಲಿಸ್ಟ್ ಇಟ್ಸ್ ಕೀ ಕಾಂಪೋನೆಂಟ್ಸ್ ಇದೆ ನೋಡ್ರಿ. ಸೊ ಇದು 3 ಮಾರ್ಕ್ಸ್ ಕ್ವಶನ್, 2 ಕ್ವಶನ್ ಪೇಪರ್ ನಲ್ಲಿ ರಿಪೀಟ್ ಆಗಿದೆ. ಕಂಪೇರ್ ಡೇಟಾ ಬಸ್, ಅಡ್ರೆಸ್ ಬಸ್ ಅಂಡ್ ಕಂಟ್ರೋಲ್ ಬಸ್, ಇದು 3 ಮಾರ್ಕ್ಸ್ ಕ್ವಶನ್, 2 ಕ್ವಶನ್ ಪೇಪರ್ ನಲ್ಲಿ ರಿಪೀಟ್ ಆಗಿದೆ. ಸೊ 2 times ರಿಪೀಟ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಟಿಯರಿ ಮೆಮರಿ ವಿತ್ ಎಕ್ಸಾಂಪಲ್ಸ್ ಅಂತಿದೆ. ಇದು 3 ಮಾರ್ಕ್ಸ್ ಕೇಳ್ತಾರ, 5 ಮಾರ್ಕ್ಸ್ ಕೇಳ್ತಾರ. ಸೊ ಇದು 3 ಕ್ವಶನ್ ಪೇಪರ್ನಲ್ಲಿ ರಿಪೀಟ್ ಆಗಿದೆ ನೋಡ್ರಿ. ಇದು ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಮಾರ್ಕ್ ಮಾಡ್ಕೊಡ್ರಿ. ಎಕ್ಸ್ಪ್ಲೇನ್ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಸೈಕಲ್ ಇನ್ CPU, ಇದು 5 ಮಾರ್ಕ್ಸ್ ಕ್ವಶನ್, 2 times ರಿಪೀಟ್ ಆಗಿದೆ. ಎಕ್ಸ್ಪ್ಲೇನ್ ಅಪ್ಲಿಕೇಶನ್ಸ್ ಆಫ್ ಮಲ್ಟಿಪ್ಲೆಕ್ಸರ್ ಅಂಡ್ ಡಿಮಲ್ಟಿಪ್ಲೆಕ್ಸರ್, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದು 5 ಮಾರ್ಕ್ಸ್ ಕ್ವಶನ್, ಇದು 2 times ರಿಪೀಟ್ ಆಗಿದೆ. ಇದನ್ನ 2 ಮಾರ್ಕ್ಸ್ ಕ್ವಶನ್ದಲ್ಲಿ ಕೇಳ್ತಾರೆ. ಎಕ್ಸ್ಪ್ಲೇನ್ 2 ಅಪ್ಲಿಕೇಶನ್ಸ್ ಆಫ್ ಮಲ್ಟಿಪ್ಲೆಕ್ಸರ್ ಅಥವಾ ಎಕ್ಸ್ಪ್ಲೇನ್ 2 ಅಪ್ಲಿಕೇಶನ್ಸ್ ಆಫ್ ಡಿಮಲ್ಟಿಪ್ಲೆಕ್ಸರ್ ಅಂತೇಳಿ 2 ಮಾರ್ಕ್ಸ್ನಲ್ಲಿ ನಿಮಗೆ ಕೇಳಬಹುದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಎನಿ 3 ಅಡ್ರೆಸಿಂಗ್ ಮೋಡ್ಸ್ ವಿತ್ ಎಕ್ಸಾಂಪಲ್ ಅಂತಿದೆ ನೋಡಿ. ಇದು 5 ಮಾರ್ಕ್ಸ್ ಕ್ವಶನ್, ಇದು ರಿಪೀಟ್ ಆಗಿದೆ 2 times. ನೆಕ್ಸ್ಟ್ ಸಿಂಪ್ಲಿಫೈ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಬೂಲಿಯನ್ ಲಾಸ್. ಸೊ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರ, ನೀವು ಬೂಲಿಯನ್ ಲಾಸ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗ್ತೈತಿ. ಸೊ ಇದು 5 ಮಾರ್ಕ್ಸ್ ಕೇಳ್ತಾರ ನಾರ್ಮಲಿ, ಇಲ್ಲಾಂದ್ರೆ 10 ಮಾರ್ಕ್ಸ್ ಕೇಳ್ತಾರ. ಸೊ ಇದು ಬಹಳ ಇಂಪಾರ್ಟೆಂಟ್, ಕಂಪಲ್ಸರಿ ಕ್ವಶನ್ ನೋಡಿದು, ಇದು ಫಿಕ್ಸ್ ನಿಮಗೆ. ಸೊ 3 ಕ್ವಶನ್ ಪೇಪರ್ ನಲ್ಲಿ ರಿಪೀಟ್ ಆಗಿದೆ ನೋಡ್ರಿ ಇದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮೆಮರಿ ಹೈರಾರ್ಕಿ ಅಂಡ್ CPU ಇಂಟ್ರಾಕ್ಷನ್ ಅಂತ ಇದೆಯಲ್ಲ ಕ್ವಶನ್, ಇದು 5 ಮಾರ್ಕ್ಸ್, 3 ಕ್ವಶನ್ ಪೇಪರ್ ನಲ್ಲಿ ಕೇಳ್ತಾರೆ ನೋಡ್ರಿ ಇದನ್ನ. ಇದು 3 ಕ್ವಶನ್ ಪೇಪರ್ ನಲ್ಲಿ ಬಂದಿದೆ, ಇದು ಜಸ್ಟ್ ಚೆಕ್ ಮಾಡ್ಕೊಳ್ರಿ. ಆಮೇಲೆ ಎಕ್ಸ್ಪ್ಲೇನ್ ಬೇಸಿಕ್ ಲಾಜಿಕ್ ಗೇಟ್ಸ್ ಆ್ಯಂಡ್ ಆರ್ ನಾಟ್ ವಿತ್ ಟ್ರೂತ್ ಟೇಬಲ್ ಅಂತಿದೆ ನೋಡ್ರಿ. ಇದು ಕಂಪಲ್ಸರಿ ಕ್ವಶನ್, ನಿಮಗೆ ಕಾಮನ್ಲಿ ಕೇಳ್ತಾರ. ಸೊ ಆ್ಯಂಡ್ ಆರ್ ನಾಟ್ ವಿತ್ ಟ್ರೂತ್ ಟೇಬಲ್. ಸೊ ಬೇಸಿಕ್ ಗೇಟ್ಸ್ ಎಲ್ಲ ನೀವು ಪರ್ಫೆಕ್ಟ್ ಮಾಡ್ಕೊಡ್ರಿ. ಯು ಕ್ಯಾನ್ ಸಿ ಹಿಯರ್ ಆಲ್ 3 ಕ್ವಶನ್ ಪೇಪರ್ದಲ್ಲಿ ಕೇಳಿದ್ದಾರೆ.
ನೆಕ್ಸ್ಟ್ ಡ್ರಾ ಟ್ರೂತ್ ಟೇಬಲ್ ಫಾರ್ ಗಿವನ್ ಲಾಜಿಕ್ ಸರ್ಕಿಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಅಂತಿದೆ ನೋಡ್ರಿ. ಇದು ಇಂಪಾರ್ಟೆಂಟ್ ಕ್ವಶನ್. 3 ಕ್ವಶನ್ ಪೇಪರ್ ನಲ್ಲಿ ಕೇಳಿದಾರ. 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸಿಗೂ ಕೇಳ್ತಾರೆ ಇದನ್ನ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ವರ್ಕಿಂಗ್ ಆಫ್ ನ್ಯಾಂಡ್ ನಾರ್ ಗೇಟ್ ವಿತ್ ಟ್ರೂತ್ ಟೇಬಲ್ ಅಂತಿದೆ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ಇದೆ. 5 ಮಾರ್ಕ್ಸ್ ಆಮೇಲೆ ನಾರ್ಮಲಿ 10 ಮಾರ್ಕ್ಸ್ಗೂ ಕೇಳ್ತಾರೆ ಇದನ್ನ. 2 ಕ್ವಶನ್ ಪೇಪರ್ ನಲ್ಲಿ ಇದು ರಿಪೀಟ್ ಆಗೈತಿ. ಡಿಸೈನ್ ಫುಲ್ ಆಡರ್ ಯೂಸಿಂಗ್ 2 ಹಾಫ್ ಆಡರ್ಸ್ ಅಂಡ್ ಆರ್ ಗೇಟ್ ಅಂತಿದೆ ನೋಡ್ರಿ. ಇದು ಕಂಪಲ್ಸರಿ ಕೇಳ್ತಾರೆ ನಿಮಗೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು 2 ಕ್ವಶನ್ ಪೇಪರ್ ನಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಫಾರ್ ಎ ಗಿವನ್ ಲಾಜಿಕ್ ಸರ್ಕಿಟ್ ಡಯಾಗ್ರಾಮ್. ಒಂದು ಲಾಜಿಕ್ ಸರ್ಕಿಟ್ ಡಯಾಗ್ರಾಮ್ ಕೊಟ್ಟಿರ್ತಾರೆ ನಿಮಗೆ. ಟ್ರೂತ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನಾರ್ಮಲ್ ಇದು 10 ಮಾರ್ಕ್ಸ್ ಕೇಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಇದೆ. ಇವ್ನು ಇಲ್ಲಿ ನೋಡ್ಬೋದು ನೀವು 10 ಮಾರ್ಕ್ಸ್ ಕ್ವಶನ್. ಇದು 3 ಕ್ವಶನ್ ಪೇಪರ್ದಲ್ಲಿ ರಿಪೀಟ್ ಆಗಿದೆ ಇದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಎಕ್ಸಾರ್ ಬೇಸ್ಡ್ ಮೆಸೇಜ್ ಎನ್ಕೋಡಿಂಗ್ ಡಿಕೋಡಿಂಗ್. ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಯೂಸಿಂಗ್ ಎಕ್ಸಾರ್. ಇದು 10 ಮಾರ್ಕ್ಸ್. ಇದು ಪಕ್ಕಾ ಕ್ವಶನ್. ಸೊ ಇದು 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ CPU ಕಂಪೋನೆಂಟ್ಸ್ ALU ಕಂಟ್ರೋಲ್ ಯೂನಿಟ್ ರೆಜಿಸ್ಟರ್ಸ್ ಇವೆಲ್ಲ ತೊಗೊಂಡು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ಇದು 10 ಮಾರ್ಕ್ಸ್ ಕ್ವಶನ್. ನಾರ್ಮಲಿ ಇದು ಗ್ಯಾರಂಟಿ ಕ್ವಶನ್ ಅಂತ ನೀವು ತೊಗೋಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸ್ಪೆಷಲೈಸ್ಡ್ ಪ್ರೊಸೆಸರ್ಸ್. ಸ್ಪೆಷಲೈಸ್ಡ್ ಪ್ರೊಸೆಸರ್ಸ್ ಯಾವಂದರೆ GPU, TPU ಮತ್ತು NPU. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದು 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಡಿಫ್ರೆನ್ಸಸ್ ಬಿಟ್ವೀನ್ ಸೈನ್ಡ್ ಮ್ಯಾಗ್ನಿಟ್ಯೂಡ್, 1's ಕಾಂಪ್ಲಿಮೆಂಟ್, 2's ಕಾಂಪ್ಲಿಮೆಂಟ್. ಸೊ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ನಿಮಗೆ 10 ಮಾರ್ಕ್ಸ್. ಸೊ ಇದ್ರ ಮೇಲೆ ನಾರ್ಮಲಿ 2 ಮಾರ್ಕ್ಸಲ್ಲಿ ಬರ್ತೈತಿ ಪ್ರಾಬ್ಲಮ್ಸ್. ಇರದೆ ಹೋದರೆ 5 ಮಾರ್ಕ್ಸಲ್ಲಿ ಕೇಳ್ತಾರೆ, 10 ಮಾರ್ಕ್ಸ್ನಲ್ಲೂ ಕೇಳ್ಬೋದು. ಸೊ ಇದು ನಾರ್ಮಲಿ ರಿಪೀಟ್ ಆಗಿರುವಂಥ ಕ್ವಶನ್ನೇ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಹೌ ಆನ್ 8:1 ಮಲ್ಟಿಪ್ಲೆಕ್ಸರ್ ಇಸ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ 2 4:1 ಮಲ್ಟಿಪ್ಲೆಕ್ಸರ್ಸ್ ಅಂತಿದೆಲ್ಲ. ಇದು 10 ಮಾರ್ಕ್ಸಿಗೆ 2 ಟೈಮ್ಸ್ ರಿಪೀಟ್ ಆಗಿದೆ ನೋಡ್ರಿ. ಸೊ ಇವೆಲ್ಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಲಿಸ್ಟ್ ಮಾಡಿದ್ದು. ಪಕ್ಕ ನೀವು ಇದನ್ನ ರಿವಿಷನ್ ಮಾಡ್ಕೋಬೇಕಾಗ್ತೈತಿ. ಸೊ ಇಲ್ಲಿ ಸಮರಿ ಇದೆ. ಇವೇ ಕ್ವಶನ್ಸ್ ಸಮರಿ ಇದೆ. ಗ್ಯಾರಂಟಿ ನಿಮಗೆ ಪಾಸಿಂಗ್ ಕ್ವಶನ್ಸ್ ಇವು. ಸೊ ಯಾವ ಟಾಪಿಕ್ಸ್ ಮೇಲೆ ಎವ್ರಿ ಇಯರ್ ಕೇಳ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಜಸ್ಟ್ ನೋಟ್ ಮಾಡ್ಕೊಡ್ರಿ. ಟ್ರೂತ್ ಟೇಬಲ್ ಕನ್ಸ್ಟ್ರಕ್ಷನ್, SOP ಮತ್ತು POS ಬೂಲಿಯನ್ ಎಕ್ಸ್ಪ್ರೆಷನ್ ಡೆರಿವೇಶನ್, ಲಾಜಿಕ್ ಗೇಟ್ಸ್ ಮೇಲೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ನಂಬರ್ ಸಿಸ್ಟಮ್ ಕನ್ವರ್ಷನ್ಸ್ ಎಕ್ಸಾಂಪಲ್ಸ್ ವಿತ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ. CPU ಫಂಕ್ಷನಿಂಗ್ದಲ್ಲಿ FDA ಸೈಕಲ್, ALU ಮತ್ತು CU ರೋಲ್ಸ್ ಏನು ಅಂತ ಕೇಳ್ತಾರೆ. ಮೆಮರಿ ಹೈರಾರ್ಕಿ ಆ್ಯಂಡ್ ಟೈಪ್ಸ್, ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರ್ ಅಪ್ಲಿಕೇಶನ್ ಆ್ಯಂಡ್ 8:1 ಫ್ರಮ್ 4:1 ಮಲ್ಟಿಪ್ಲೆಕ್ಸರ್. ನೆಕ್ಸ್ಟ್ ಫುಲ್ ಆ್ಯಡರ್ ಮತ್ತು ಹಾಫ್ ಆ್ಯಡರ್ ಡಿಸೈನ್ ಕೇಳ್ಬೋದು. 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಎಕ್ಸಾರ್ ಎನ್ಕೋಡಿಂಗ್, ಡಿಕೋಡಿಂಗ್ ಕ್ವಶನ್ಸ್. ಎಕ್ಸಾರ್ ಯೂಸ್ ಮಾಡಿ ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಕ್ವಶನ್ಸ್ ಬರ್ತಾವೆ. ಬಸ್ ಸಿಸ್ಟಮಲ್ಲೂ ಕ್ವಶನ್ಸ್ ಬರ್ತಾವೆ. ಸೊ ಇದು ಓವರಾಲ್ ಟಾಪಿಕ್ಸ್ ಮೇಲೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪಕ್ಕ ಒಂದು 12 ಕ್ವಶನ್ ಅಂತೂ ಮಿನಿಮಮ್ ನೀವು ಪಕ್ಕ ಮಾಡ್ಕೊಳ್ಬೇಕು ಪಾಸ್ ಆಗಬೇಕಂದ್ರೆ. ಅವು ಯಾವ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಮಿನಿಮಮ್ ರಿಕ್ವೈರ್ಡ್ ಪಾಸಿಂಗ್ 12 ಕ್ವಶನ್ಸ್. ಸೊ ಯಾವ 12 ಕ್ವಶನ್ಸ್ ಅಂದರೆ ಇವನು ಸ್ಟಡಿ ಮಾಡಿದರೆ ದ ಫಾಲೋಯಿಂಗ್ ಪಾಸಿಂಗ್ ಈಸ್ ಅಶ್ಯೂರ್ಡ್. ಗ್ಯಾರಂಟಿ ನೀವು ಪಾಸ್ ಆಗ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಫಸ್ಟ್ FD ಸೈಕಲ್, ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಅವೆಲ್ಲ ಬರ್ತಲ್ಲ, ಅದು FD ಸೈಕಲ್. ನೆಕ್ಸ್ಟ್ ಮೆಮರಿ ಹೈರಾರ್ಕಿ ಮೇಲೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸಿಗೆ ಕೇಳ್ತಾರೆ. SOP ಮತ್ತು POS ಬೂಲಿಯನ್ ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ NAND ಆ್ಯಂಡ್ NOR ಗೇಟ್ ವರ್ಕಿಂಗ್, logic gates with truth table, construct truth table for a given circuit, full adder using 2 half adder, one Newman architecture, 3 marks question. Next complement methods, signed, 1's complement, 2's complement, 10 marks question. Multiplexer, demultiplexer applications, 5 marks. Addressing modes 5 marks. Bus system comparison 3 marks. ಸೊ ಇವೆಲ್ಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಪಕ್ಕಾ ಕ್ವಶನ್ಸ್ ಇವು. 12 ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಗ್ಯಾರಂಟಿ ಪಾಸ್ ಆಗ್ತೀರಿ. ಗ್ಯಾರಂಟಿ. ಇವು 12 ಕ್ವಶನ್ಸ್ ಮಾತ್ರ ಪರ್ಫೆಕ್ಟ್ ರಿವಿಷನ್ ಮಾಡ್ಕೊಡ್ರಿ. ಓಕೆ. ನೆಕ್ಸ್ಟ್ ನಿಮಗೆ ಪ್ರಿಪ್ರೇಷನ್ಗೆ ಈಸಿ ಆಗಲಿ ಅಂತ ಹೇಳಿ ಟಾಪಿಕ್ ವೈಸ್ ಪಾಸಿಂಗ್ ಪ್ಯಾಕೇಜ್ ಇದೆ. ಟಾಪಿಕ್ ವೈಸ್ ಅಂದರೆ ಫಸ್ಟ್ ಯೂನಿಟಲ್ಲಿ ಯಾವ ಟಾಪಿಕ್ ಅಂದರೆ ನಂಬರ್ ಸಿಸ್ಟಮ್ಸ್ ಮತ್ತು ಡೇಟಾ ರಿಪ್ರೆಸೆಂಟೇಷನಲ್ಲಿ ಇವು 2 ಕ್ವಶನ್ಸ್ ಪಕ್ಕ ಮಾಡ್ಕೊಡ್ರಿ. 3 ಮಾರ್ಕ್ಸದು, 5 ಮಾರ್ಕ್ಸು ಇವು 2 ಕ್ವಶನ್ಸ್. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ ಇಲ್ಲಿ ಒಂದಿದೆ ನೋಡ್ರಿ, ಅದನ್ನು ಪಕ್ಕ ಮಾಡ್ಕೊಡ್ರಿ ನೀವು. ನೆಕ್ಸ್ಟ್ ಟಾಪಿಕ್ ವೈಸ್ ಅವೇ ರಿಪೀಟ್ ಆಗ ನೋಡಿರಿ. ಮೇಲೆ ಟೇಬಲ್ನಲ್ಲಿ ಏನು ಕೊಟ್ಟಿದ್ದಾವಲ್ಲ ಅದೇ ಟಾಪಿಕ್ ವೈಸ್ ಇಲ್ಲಿ ಕೊಟ್ಟಿದ್ದು. ನೆಕ್ಸ್ಟ್ ನಿಮಗೆ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಇಲ್ಲಿ ಟಾಪಿಕ್ ವೈಸ್ ಮಾಡಿದ್ದು. ಯೂನಿಟ್ 2 ಬೂಲಿಯನ್ ಆಲ್ಜಿಬ್ರಾ ಮತ್ತು ಲಾಜಿಕ್ ಗೇಟ್ಸ್ದಲ್ಲಿ ಯಾವ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಇವನು ಪಕ್ಕ ಮಾಡ್ಕೋಬೇಕು. ನೆಕ್ಸ್ಟ್ 5 ಮಾರ್ಕ್ಸ್ ಇವು 2 ಕ್ವಶನ್ಸ್ ಪಕ್ಕ ಮಾಡ್ಕೊಡ್ರಿ. ನೆಕ್ಸ್ಟ್ 10 ಮಾರ್ಕ್ಸದ್ದು ಇವು 2 ಕ್ವಶನ್ಸ್ ನೀವು ಯೂನಿಟ್ 2ದಲ್ಲಿ ಪಕ್ಕ ಮಾಡ್ಕೋಬೇಕಾಗ್ತೈತಿ.
ಪರ್ಫೆಕ್ಟ್ ಮಾಡ್ಕೋಬೇಕು. ಪಕ್ಕ ಅಂದರೆ ಪರ್ಫೆಕ್ಟ್ ಅಸು ಯಾವುದೇ ರೀತಿ ಕೇಳಿದ್ರು ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಆನ್ಸರ್ ಮಾಡಲಿಕ್ಕೆ ಬರುವಂಗೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯೂನಿಟ್ 3ದಲ್ಲಿ ಕಾಂಬಿನೇಷನ್ ಸರ್ಕ್ಯೂಟ್ಸ್ದಲ್ಲಿ 3 ಮಾರ್ಕ್ಸದ್ದು ಮಲ್ಟಿಪ್ಲೆಕ್ಸರ್ ಮತ್ತು ಡಿಮಲ್ಟಿಪ್ಲೆಕ್ಸರ್ ಮೇಲೆ, ನೆಕ್ಸ್ಟ್ 5 ಮಾರ್ಕ್ಸದ್ದು ಯಾವ ರೀತಿ ಕ್ವಶನ್ ಬರ್ತಾವ, 10 ಮಾರ್ಕ್ಸದ್ದು ಕ್ವಶನ್ಸ್ ಯಾವ ರೀತಿ ಬರ್ತಾವ ಅಂಥೇಳಿ ಇಲ್ಲಿ 4 ಕ್ವಶನ್ಸ್ 10 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಇವನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯೂನಿಟ್ 4 ಸಿಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಯಾವುವು, ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್, ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ನ ಸೆಪ್ರೇಟಾಗಿ ಕೊಟ್ಟಿದ್ದಿದೆ ಇಲ್ಲಿ. ಸೊ ಇದನ್ನು ಮಾತ್ರ ಇದು 2 ಸಲ ಕೇಳಿದ್ದಾರೆ ನೋಡ್ರಿ. 10 ಮಾರ್ಕ್ಸಿಗೆ ಗಿವನ್ ದ ವಾಷಿಂಗ್ ಮಷಿನ್ ಸೀಕ್ವೆನ್ಸ್, ಫಿಲ್, ವಾಶ್, ರಿನ್ಸ್, ಸ್ಪಿನ್, ಸ್ಟಾಪ್ ಅಂಥೇಳಿ, ಐಡೆಂಟಿಫೈ ವೆದರ್ ಇಟ್ ಈಸ್ ಕಾಂಬಿನೇಷನಲ್ ಆರ್ ಸೀಕ್ವೆನ್ಷಿಯಲ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್ ಅಂತಿದೆಲ್ಲ ಇದು 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಯೂನಿಟ್ 5ದಲ್ಲಿ ಇವಂತೂ ಥೆರಾಟಿಕಲ್ ಕ್ವಶನ್ಸ್ ಬರ್ತಾವೆ. ಇವನ್ನ ಭಾಳ ಈಸಿಲಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು. ಇವನ್ನ ಇದರಲ್ಲಿ ಯಾವುದು ಹಿಂಗೆ ಟ್ವಿಸ್ಟ್ ಮಾಡಿ ನಾರ್ಮಲಿ ಕೇಳಿಲ್ಲ, ಡೈರೆಕ್ಟಾಗಿ ಕೇಳ್ತಾರೆ ಕಂಪ್ಯೂಟರ್ ಆರ್ಗನೈಸೇಷನ್ದಲ್ಲಿ. ಇದು ಆರಾಮ್ಸೆ ನೀವು ಪ್ರಿಪ್ರೇಷನ್ ಮಾಡ್ಕೋಬಹುದು ಕಂಪ್ಯೂಟರ್ ಆರ್ಗನೈಸೇಷನ್ದಲ್ಲಿ. ಸೊ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ನಾರ್ಮಲಿ ಇದು 2 ಮಾರ್ಕ್ಸಲ್ಲಿ ಕೇಳಿರ್ತಾರೆ. ಎಕ್ಸ್ಪ್ಲೇನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್, ಕಂಪೇರ್ ಡೇಟಾ ಬಸ್, ಅಡ್ರೆಸ್ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್, ಡಿಫ್ರೆನ್ಷಿಯೇಟ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟೆರಿಟರಿ ಮೆಮರಿ ಅಂತಂತಿಲ್ಲ. ಇವು ರಿಪೀಟ್ ಆಗಿರ್ತಾವ. 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಡಿ. ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್, ಏನು ಟ್ವಿಸ್ಟ್ ಮಾಡಿರಂಗಿಲ್ಲ. ಬಟ್ ನೀವು ಎಕ್ಸಾಂಪಲ್ ಸಮೇತ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್. ಸೊ ಇವೆಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸೇ ನಾನು ಇಲ್ಲಿ ಏನು ಶೇರ್ ಮಾಡಿದನಲ್ಲ. ಸೊ ಇವು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರಿ. ಎಷ್ಟು ಅಂದರೆ ನಿಮಗೆ 70 to 80 ಮಾರ್ಕ್ಸ್ ತನಕ ಈಸಿಲಿ ನೀವು ಪಾಸ್ ಮಾಡ್ಕೊಳ್ಳಿಕ್ಕೆ ಮತ್ತು ಸ್ಕೋರ್ ಮಾಡಲಿಕ್ಕೆ ಈಸಿಲಿ ಹೆಲ್ಪ್ ಆಗ್ತೈತಿ. ಸೊ ನೀವು ಇದರಲ್ಲಿ ಯಾವುದೇ ಕ್ವಶನ್ಸ್ ಬಂದ್ರೂ ನೀವು ಸ್ವಲ್ಪ ಅವ್ರಿಗೆ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಸ್ವಲ್ಪ ಬೇರೆ ರೀತಿ ಕೇಳ್ಬೋದು. ಯಾವ ರೀತಿ ಕೇಳಿದ್ರು ನೀವು ಆನ್ಸರ್ ಮಾಡ್ಲಿಕ್ಕೆ ಬಂದರೆ ನೀವು 2 ಮಾರ್ಕ್ಸ್ ಕ್ವಶನು ಆನ್ಸರ್ ಮಾಡ್ಬೋದು, 1 ಮಾರ್ಕ್ ಕ್ವಶನು ಆನ್ಸರ್ ಮಾಡೋದು ಆರಾಮ್ಸೆ. ಸೊ ಇವ್ನು ಮಾತ್ರ ಯಾವುದೂ ಮಿಸ್ ಮಾಡಲಾರ್ದೆ ಟಾಪಿಕ್ಸ್ ಪರ್ಫೆಕ್ಟ್ ಮಾಡ್ಕೊಡ್ರಿ. ಈಸಿಲಿ ಪಾಸ್ ಆಗ್ತೀರಿ ಮತ್ತು ಸ್ಕೋರ್ ಮಾಡ್ತೀರಿ. ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಇದ್ದಾಗ, ಕಡಿಮೆ ಟೈಮ್ ಇದ್ದಾಗ, ಬರೀ 1-2 ದಿವಸ ಅಥವಾ 3 ದಿವಸ ನಿಮಗೆ ಟೈಮ್ ಇದ್ದಾಗ ಇವನ್ನಷ್ಟೇ ನೀವು ರಿವೈಸ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡಿಕೊಂಡ್ರೆ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ 70 to 80 ಮಾರ್ಕ್ಸ್ ನೀವು ಆರಾಮ್ಸೆ ಸ್ಕೋರ್ ಮಾಡ್ತೀರಂತ ಹೇಳಿ ನಾನು ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋ ಮುಖಾಂತರ. ಓಕೆ, ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ, ಹೆಲ್ಪ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡ್ದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.